ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಈ ದಿನ ಕೆಲವೊಂದಷ್ಟು ಸರಳ ಪದಗಳನ್ನು ತಗೊಂಬಂದಿದ್ದೀನಿ. ಈ ರೀತಿಯಾಗಿ ನಾವು ಮಕ್ಕಳಿಗೆ ಸರಳ ಪದಗಳನ್ನು ಹೇಳುವುದರಿಂದ ಮಕ್ಕಳು ಕನ್ನಡ ಓದಲು ಮತ್ತು ಬರೆಯಲು ತುಂಬ ಸುಲಭವಾಗಿ ಕಲಿಯುತ್ತಾರೆ. ಈ ರೀತಿ ವಾ, ವಾತ, ವಾದ, ವಾರ, ವಾಸ, ವಾಚಕ, ವಾಚನ, ವಾದಕ, ವಾದನ, ವಾನರ, ವಾಮನ, ವಾಹಕ, ವಾಹನ, ವಾತಾಯನ, ವಾತಾವರಣ, ಸಹವಾಸ, ಉಪವಾಸ, ಮಾಯ, ಮಾರ, ಮಾಸ, ಮಾತಾ, ಮಾದಕ, ಮಾನಸ, ಮಾರಾಟ, ಮಾಯಾಜಾಲ, ಬಾಲ, ಬಾಣ, ಬಾಲಕ, ಬಾವಿ, ಬಾಳೆ, ನಾಕ, ನಾಗ, ನಾದ, ನಾಶ, ನಾರಾಯಣ, ನಾಯಕ, ನಾರದ, ನಾಟಕ, ನಾಗರಾಜ, ನಾಮಕರಣ. ಈ ರೀತಿ ಚಾರ, ಚಾಕರ, ಚಾದರ, ಚಾಮರ, ಚಾರಕ, ಚಾಲಕ, ಚಾರಣ, ಉಪಚಾರ, ಕಾಯ, ಕಾಮ, ಕಾಲ, ಕಾಯಕ, ಕಾರಣ, ಕಾಳಗ, ಕಾದಾಟ, ಕಾಗದ, ತಾತ, ತಾಣ, ತಾಪ, ತಾಳ, ತಾಜ, ತಾಮಸ, ತಾಪಮಾನ, ತಾರಾಬಲ, ಹಾರ, ಹಾರಾಟ, ಆಹಾಕಾರ, ಹಾಲಾಹಲ, ಶಾಪ, ಶಾಮ, ಶಾಖ, ಶಾಖ, ಶಾಲ, ಶಾಮಕ, ಶಾಸನ, ಶಾತವಾಹನ. ನೋಡಿ ಫ್ರೆಂಡ್ಸ್, ನಾವು ಈ ರೀತಿಯಾಗಿ ಪದಗಳನ್ನು ಸರಳ ಪದಗಳನ್ನು ಓದಿಸಬೇಕು. ಇದಕ್ಕಿಂತ ಮುಂಚೆ ನಾವು ಬಳ್ಳಿಗಳನ್ನು ಓದಿಸ್ಬೇಕು. ಈಗ ಬಳ್ಳಿಗಳಲ್ಲಿ ಕ, ಕಾ, ಕಿ, ಕಿ, ಕು, ಕು, ಕೃ, ಕೆ, ಕೆ, ಕೈ, ಕೋ, ಖೋ, ಕೌ, ಕಂ, ಕಹ. ಈ ರೀತಿಯಾಗಿ ಬಳ್ಳಿಗಳು ಕಲಿತ ನಂತರ ಕ, ವ, ಮ, ಜ, ಚ, ತ, ಸ, ಡ, ರ. ಈ ರೀತಿ ಮಗು ಅದು ಬಳ್ಳಿಗಳ ಕಲಿತ ನಂತರ ಈ ರೀತಿಯಾಗಿ ಪದಗಳನ್ನು ನಾವು ಹಾಕಿಕೊಡುವುದರ ಮುಖಾಂತರ ಮಕ್ಕಳು ಬೇಗ ಅರ್ಥವಾಗುತ್ತದೆ ಮತ್ತು ಕಲಿಯುತ್ತಾರೆ. ಈಗ ನಾವು ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗೆ ಹಚ್ಚಿರ್ತೀವಿ, ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ. ಆ ಮಕ್ಕಳಿಗೆ ಕನ್ನಡ ಸಬ್ಜೆಕ್ಟ್ ಭಾಳ ಟಫ್ ಆಗಿರ್ತೈತಿ. ಆವಾಗ ನಾವು ಈ ರೀತಿಯಾಗಿ ಮನೆಯಲ್ಲಿ ಸರಳ ಪದಗಳೊಂದಿಗೆ ನಾವು ಮಕ್ಕಳನ್ನ ಓದಿಸಿದರೆ ಮಕ್ಕಳು ತುಂಬ ಜಲ್ದಿ ಪಿಕಪ್ ಆಗ್ತಾರೆ. ಆ ಸ್ಕೂಲಲ್ಲಿ ಅವರು ಹಾಕಿಕೊಡುವ ಪಾಠದ ಕ್ವಶನ್ ಆನ್ಸರ್ ಜೊತೆಗೆ ನಾವು ಬೇಸಿಕ್ ಕನ್ನಡ ಮಗು ಹೇಗೆ ಓದಬೇಕೆಂಬುದು ನಾವು ಬೇಸಿಕ್ಕಾಗಿ ಮನೆಯಲ್ಲಿ ಈ ರೀತಿಯಾಗಿ ನಾವು ಹೇಳಿಕೊಟ್ರೆ ಮಗು ಜಲ್ದಿ ಪಿಕಪ್ ಆಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಮಗು ಇಂಗ್ಲೀಷಲ್ಲಿ ಟಾಪ್ ಆಗಿರುತ್ತೆ. ಆದರೆ ಕನ್ನಡ ಸಬ್ಜೆಕ್ಟ್ ಒಳಗೆ ಅವಂಗೆ ಭಾಳ ಟಫ್ ಆಗುತ್ತೆ. ಆಮೇಲೆ ಅದರೊಳಗೆ ಅವಂಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ. ಅದಕ್ಕೋಸ್ಕರ ನಾವು ಕನ್ನಡನ ಈ ರೀತಿಯಾಗಿ ಮನೇಲೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಈ ರೀತಿಯಾಗಿ ನಾ ಮಕ್ಕಳಿಗೆ ಓದಿಸಿ ನೋಡಿದ್ದೀನಿ ಟ್ಯೂಷನ್ ಕ್ಲಾಸ್ ಒಳಗೆ. ಆ ಮಕ್ಕಳು ಬಹಳ ಚೆನ್ನಾಗಿ ಕನ್ನಡ ಓದಲು ಬರೆಯಲು ಪ್ರಾರಂಭಿಸಿದ್ದಾರೆ. ಇದು ನನ್ನದೊಂದು ಸಣ್ಣ ಪ್ರಯತ್ನ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಧನ್ಯವಾದಗಳು.